ಎಸ್ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಬಂದ ಮೇಲೆ ಮಿಡ್ ನೈಟು ಅಭಿಮಾನಿಗಳ ಸಮ್ಮುಖದಲ್ಲಿ ಅದ್ರ ಜೊತೆಗೆ ಫ್ಯಾಮಿಲಿ ಸಮ್ಮುಖದಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊತಿರೋದು ಎಷ್ಟು ಖುಷಿ ಕೊಟ್ಟಿದೆ? ನನಗೆ ಹೇಳೋಕ್ಕೆ ಆಗ್ತಿಲ್ಲ. ನಾನು ಫಸ್ಟ್ ಟೈಮ್ ಹೇಳ್ದಂಗೆ ಇಷ್ಟು ಅದ್ಧೂರಿಯಾಗಿ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಆಗಿರೋದು ಇದೇ ಮೊದಲನೇ ಬಾರಿ. ನಾನು ನನ್ನ ತಂದೆ ತಾಯಿಗೆ ಈಗಲೂ ನಾನು ಅವರ ಪುಟ್ಟು ಮಗುನೇ. ಸೊ ಅವರಿಬ್ಬರು ಫಸ್ಟ್ ಟೈಮ್ ನನಗೆ ಈಗಲೂ ಕೂಡ ಒಂಥರ ಕಷ್ಟ ಆಗುತ್ತೆ. ಅವರಿಬ್ಬರು ನಾನು ಅಕ್ಕಪಕ್ಕದಲ್ಲಿ ನಿಂತು ನಾನು ಅವ್ರಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ನಾನು ಪುಟ್ಟು ಮಗು ಇದ್ದಾಗ ನನ್ನ ಜೊತೆ ಅಕ್ಕಪಕ್ಕ ನಿಂತಿದ್ದವರೇ ಅವರು. ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ನಾನು ಇಷ್ಟು ವರ್ಷ ಯಾವತ್ತೂ ನಮ್ಮ ತಂದೆ ತಾಯಿನ ನಾನು ಎಲ್ಲೂ ಯಾವ ವೇದಿಕೆಯಲ್ಲೂ ಪರಿಚಯ ಮಾಡಿರಲಿಲ್ಲ. ಸೊ ಮೊದಲನೇ ಬಾರಿ ನಮ್ಮ ತಂದೆ ತಾಯಿ ಜೊತೆ ನಾನು ಈ ಒಂದು ವೇದಿಕೆನ ಹಂಚ್ಕೊಂಡಿದ್ದು ನನ್ನ ಹುಟ್ಟಿದಬ್ಬ ದಿನ, ಅವ್ರು ಜನ್ಮ ಕೊಟ್ಟಿದ್ದ ದಿನ, ನನ್ನ ತಾಯಿ ಜನ್ಮ ಕೊಟ್ಟಿದ್ದ ದಿನ ಇವತ್ತು. ಸೊ ಅದೊಂಥರ ತುಂಬಾ ಕಷ್ಟ ಆಯಿತು ಅವರಿಬ್ಬರ ಜೊತೆ ನನಗೆ. ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿಗಳು ಬಂತು ನನಗೆ. ಜೊತೆಗೆ ಇಷ್ಟು ಅದ್ಧೂರಿಯಾಗಿ ಎಲ್ಲ ಫ್ಯಾನ್ಸು, ಓ ಮೈ ಗಾಡ್, ಅಂದ್ಕೊಂಡಿರಲಿಲ್ಲ ಅಷ್ಟು ಪ್ರೀತಿ ಆ್ಯಂಡ್ ಅವರ ವಿಶಸ್ ಇವತ್ತು ನಂಗೆ ಇಷ್ಟು ಸಿಗತ್ತೆ ಅಂತ. ಜೊತೆಗೆ ನೀವು ಎಲ್ರೂ ಐ ನೋ ಲೈಕ್ ಎಲ್ಲರೂ ಬೇಗ ಬಂದು ವೆಯ್ಟ್ ಮಾಡಿ, ಐ ಹೋಪ್ ನೀವು ಎಲ್ಲರೂ ಊಟ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ, ಮಾಧ್ಯಮದವರು ಆಗಿರ್ಬೋದು, ಇಲ್ಲ ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು, ನೀವು ಎಲ್ರಿಗೂ ತುಂಬ ಥ್ಯಾಂಕ್ಸ್. ನನ್ನ ಒಂದು ಬರ್ತ್ಡೇಗೆ ಬಂದು ನೀವೆಲ್ಲರೂ ನನಗೆ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಲಾಟ್. ಈ ವರ್ಷ ಅಭಿಮಾನಿಗಳಿಗೆ ಯಾವ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ? ಅದೇ 3 ಸಿನಿಮಾದು ನನ್ನ ಲುಕ್ ರಿವೀಲ್ ಆಗಿರಲಿಲ್ಲ. ಸೊ ಅಯೋಗ್ಯ ತಂಡದಿಂದ ಎಲ್ರಿಗೂ ಗೊತ್ತಿದೆ ಆ ಲುಕ್ ಇಟ್ಸ್ ಕಂಟಿನ್ಯೂಯೇಷನ್ ಅಂತ. ಸೊ ಕಲ್ಟಲ್ಲಿ ಎಲ್ರಿಗೂ ಕ್ಯೂರಿಯಾಸಿಟಿ ಇತ್ತು ಏನು ಪಾತ್ರ ಏನು ಅಂತ. ಸೊ ಅನಿಲ್ ಸರ್ ಅವ್ರು ಬಂದು ಅವರ ಒಂದು ಚಿತ್ರದ ನನ್ನ ಪಾತ್ರನ ಆ ಒಂದು ಲುಕ್ ರಿವೀಲ್ ಮಾಡಿ, ಜೊತೆಗೆ ಸಿನಿಮಾದ ಡೇಟ್ ರಿಲೀಸ್ ಅನೌನ್ಸ್ ಮಾಡಿದ್ದಾರೆ. January 23rd ರಿಲೀಸ್ ಆಗ್ತಿದೆ, 2026. ಅದೊಂದು ಖುಷಿ ವಿಚಾರ. ಸೊ ಬೆಳಗ್ಗೆ ಅದೇ 3ನೇ ತಾರೀಕು ಬೆಳಗ್ಗೆ ಲ್ಯಾಂಡ್ ಲಾರ್ಡ್ ಏನೋ ಒಂದು ಸರ್ಪ್ರೈಸ್ ಇದೆ ಅಂತೆ, ನನಗೆ ಗೊತ್ತಿಲ್ಲ. ಸೊ 3 ಸಿನಿಮಾ ನನಗೆ ತುಂಬಾ ಹತ್ತಿರ ಆಗಿರುವಂಥ ಒಂದು ಸಿನಿಮಾ. ಬಿಕಾಸ್ ಅಯೋಗ್ಯ ಆಲ್ರೆಡಿ ಬ್ಲಾಕ್ ಬಸ್ಟರ್ ಸಕ್ಸಸ್ ಹೊಂದಿರುವಂಥ ಸಿನಿಮಾ, ಆ್ಯಂಡ್ ಕಲ್ಟ್ ಮೊದಲನೇ ಬಾರಿಗೆ ಇಡೀ ತಂಡ ಜೊತೆಗೆ ಅಸೋಸಿಯೇಷನ್ ಆ್ಯಂಡ್ ವಂಡರ್ಫುಲ್ ಪಾತ್ರ ಸಿಕ್ಕಿದೆ ನನಗೆ. ಆ್ಯಂಡ್ ಲ್ಯಾಂಡ್ ಲಾರ್ಡ್ ಹೇಳೋದೇ ಬೇಕಾಗಿಲ್ಲ, ಐ ಆಮ್ ಎಕ್ಸೈಟೆಡ್. ಐ ಹೋಪ್ ನೀವೆಲ್ಲರೂ ಅದು ಲುಕ್ ನೋಡಾದಮೇಲೆ ನನಗೆ ನೀವು ಪ್ರಶ್ನೆ ಮಾಡೋದಲ್ಲ, ನಾನೇ ನಿಮಗೆ ಪ್ರಶ್ನೆ ಮಾಡ್ತೀನಿ ಹೇಗೆ ಅನಿಸ್ತು ಅಂತ. ಸೊ ಸೊ ಇವಾಗ ಅದ್ರದ್ದು ಕಲ್ಟದೊಂದು ಲುಕ್ ರಿವೀಲ್ ಮಾಡಿದ್ದಾರೆ. ಸೊ ಅದರಲ್ಲಿ ಸಿಗರೇಟ್ ಎಲ್ಲ ಇಡ್ತಾರೆ. ಎಷ್ಟಕ್ಕೆ ಸಿಗರೇಟ್? ಅದ್ರಲ್ಲಿ ಸಿಗರೇಟ್ ಸುಮ್ಮನೆ ಇಟ್ಕೊಂಡಿರೋದು, ಅದು ಗ್ರಾಫಿಕ್ಸು ಸ್ಮೋಕ್ ಹೋಗಿರೋದು, VFX ಅಲ್ವಾ? ಹಾಂ, ಅದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದು ಸುಮ್ಮನೆ ಅದು ಅಲ್ಲ, ಅಭ್ಯಾಸ ಇರೋದಲ್ಲ. VFXಲ್ಲಿ ಆ ಸ್ಮೋಕ್ ಇದು ಮಾಡಿರೋದು ಅಷ್ಟೇ. ನಾನು ಸುಮ್ಮನೆ ಇಟ್ಕೊಂಡಿದ್ದು, ನಾನು ಯಾಕೆ ಸ್ಮೋಕ್ ಮಾಡಲಿ? ಐ ಡೋಂಟ್ ಸ್ಮೋಕ್. ಅಪ್ಪ ಅಮ್ಮ ಏನು ಗಿಫ್ಟ್ ಕೊಟ್ಟರು? ಅಪ್ಪ ಅಮ್ಮ ಆ್ಯಕ್ಚುಲಿ ನನಗೆ ಜಾಮೂನ್ ಮಾಡಿದ್ದಾರೆ, ಸರ್ಪ್ರೈಸಾಗಿ ಜಾಮೂನ್ ಮಾಡಿದರು. ನಂಗೆ ತುಂಬಾ ಇಷ್ಟ ಜಾಮೂನ್. ಆ್ಯಂಡ್ ನಮ್ಮ ತಂದೆ ತಾಯಿನೇ ಮಾಡಿರೋದು, ಬಿಕಾಸ್ ಇಬ್ಬರು ಕೂಡ ತುಂಬ ವಂಡರ್ಫುಲ್ ಶೆಫ್. ಸೊ ಇಬ್ಬರು ಸೇರಿ ಮಾಡಿರುವಂಥದ್ದು. ಆ್ಯಂಡ್ ಅದೇ ಗಿಫ್ಟು ನನಗೆ. ಅವರು ನನ್ನ ಜೊತೆ ಇವತ್ತು ಪಕ್ಕದಲ್ಲಿದ್ದಿದ್ದೇ ಗಿಫ್ಟು. ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಟೀಮ್ಗೆ. ಅದು ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ, ಅರೇಂಜ್ ಮಾಡಿ, ಆರ್ಗನೈಸ್ ಮಾಡಿದ್ದಕ್ಕೆ ಅವರು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಲೇ ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ, ನನ್ನ ಉಸಿರಿರೋ ತನಕ ಕೂಡ ದರ್ಶನ್ ಸರ್ ಅವರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ ಹೇಳ್ಬಿಟ್ಟು. ಒಂದು ಕಡೆ ನಿಮ್ಮ ಅಭಿಮಾನಿಗಳು, ಅದರ ಜೊತೆಗೆ ದರ್ಶನ್ ಸರ್ ಅವರ ಅಭಿಮಾನಿಗಳು ಕೂಡ ನಿಮ್ಮ ಬರ್ತ್ಡೇ ಬಂದು ಸ್ಪೆಷಲ್ ವಿಶಸ್. ಅಂದರೆ ಕರ್ನಾಟಕ ಸಾಮಾನ್ಯವಾಗಿ ಮಿಡ್ ನೈಟಲ್ಲಿ ಹೀರೋಗಳಿಗೆ ಇಂಥ ಒಂದು ಕ್ರೇಜ್ ಇರುತ್ತೆ. ಫಾರ್ ದ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಹೀರೋಯಿನ್ ಆ್ಯಸ್ ಎ ಹೀರೋಯಿನ್ ಆದಮೇಲೆ ಸೊ ನಿಮಗೆ ಸಿಕ್ಕಿರುವಂಥ ಒಂದು ಪ್ರೀತಿ, ಅದಕ್ಕೆ ಏನು ಹೇಳ್ತೀರಾ ಅಂತ? ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.